ನಮಸ್ಕಾರ. ಜನತಾ ಮೀಡಿಯಾ ಅರ್ಪಿಸುವಂತಹ ಜನತಾ ಕಾನೂನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಜನತಾ ಮೀಡಿಯಾ ನಾವು ನಮ್ಮ ತಂಡ ಜನರಿಗೆ ಒಂದು ಒಳ್ಳೆಯ ಒಂದು ಮೆಸೇಜನ್ನು ಕೊಡಬೇಕು, ಕಾನೂನಿನ ಅರಿವನ್ನು ಕೊಡಬೇಕು ಅಂತೇಳಿ ಜನರ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಹೊಂದಿರತಕ್ಕಂತಹ ವಕೀಲರೊಂದಿಗೆ ನಮ್ಮ ತಂಡ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ರೆಡಿಯಾಗಿದ್ದೇವೆ. ನಮ್ಮ ಜೊತೆ ಇದ್ದಾರೆ ವಕೀಲರು ತ್ರಿಶೂಲ್ ಎಂ ರವಿಶಂಕರ್ ಅವರು. ನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ತಾವು? ನಾನು ಸೂಪರ್ ಸರ್. ಜನತಾ ಮೀಡಿಯಾ ಈ ಒಂದು ಜನತಾ ಕಾನೂನು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತಾ, ಈ ಒಂದು ಕಾನೂನಿನ ಅರಿವಿನ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಸರ್? ನೋಡಿ, ಇವಾಗ ಜನಸಾಮಾನ್ಯರಲ್ಲಿ ಕಾನೂನು ಅರಿವು ಅನ್ನೋಂಥದ್ದು ಬಹಳ ಒಂದು ಮುಖ್ಯವಾದಂಥ ಅಂಶ. ಎಸ್ ಸರ್. ಯಾಕೆ ಅಂತಂದರೆ, ಕಾನೂನು ಅರಿವಿಲ್ಲ ಅಂತ ಅಂದರೆ ಅವನು ಇವಾಗಿನ ಸಂದರ್ಭದಲ್ಲಿ ಅವನ ಥರ ಬದುಕೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಬೇಸಿಕ್ ಕಾನೂನಿನ ಅರಿವು ಅಂತ ಏನಂದರೆ, ಎಲ್ಲದೂ ನಾವು ದೊಡ್ಡ ತಿಳುವಳಿಕೆ ಅಂತ ಹೇಳೋದು ಬೇಸಿಕ್. ಅಂದರೆ ಒಬ್ಬ ಜನಸಾಮಾನ್ಯರು ಅಂತ ಬಂದರೆ ಅವ್ರಿಗೆ ಏನು ರೈಟ್ಸ್ ಇದೆ, ಸರಿ ತಪ್ಪುಗಳು ಗೊತ್ತಿರಬೇಕು. ತನ್ನ ನೆಲದ ಕಾನೂನಿನ ಅರಿವು ಅಂತ ನಾವೇನು ಹೇಳ್ತೀವಿ, ಆ ನೆಲದ ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತ ಹೇಳಿ ಕಾನೂನು ನೆರವು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಕಾನೂನು ಅರಿವು ಹಾಗೂ ಕಾನೂನು ನೆರವು ಅಂತ ಹೇಳಿ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ, ನಮ್ಮ ಸೆಂಟ್ರಲ್ ಲೆವೆಲಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ನ್ಯಾಷನಲ್ ಲೆವೆಲಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಅದನ್ನು ನೋಡ್ಕೊಳ್ಳುತ್ತೆ. ಅದರ ಅಂಡರ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ತಾಲೂಕ್ ಲೀಗಲ್ ಸರ್ವಿಸ್ ಅಥಾರಿಟಿ. ಇವರು ಏನು ಮಾಡ್ತಾರೆ, ಇವರು ಇದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಸೊ ಕಡೆಯ ವ್ಯಕ್ತಿಗೂ ನಮ್ಮ ಸಮಾಜದಲ್ಲಿನ ಕಾನೂನು ಸಿಗಬೇಕು, ಕಾನೂನು ನೆರವು ಸಿಗಬೇಕು, ಕಾನೂನು ಅರಿವಿರಬೇಕು ಅಂತ ಒಂದು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಕಾನೂನಿನ ನೆರವು ಸಿಗಬೇಕು ಅಂದ್ರೆ ಕಾನೂನಿನ ಅರಿವು ಇರಬೇಕು. ಅದು ಏನು ಅಂತಂದ್ರೆ, ಕಾನೂನು ನೆರವು ಸಿಗುತ್ತೆ ಅನ್ನುವಂಥ ಅರಿವು ಕೂಡ ಇರಬೇಕು ಅನ್ನುವಂಥದ್ದು. ಖಂಡಿತ ಸರ್. ಹಾಗಾಗಿ ಸರ್, ಈಗ ಜನತಾ ಮೀಡಿಯಾ ನಮ್ಮ ಜನತೆಗೆ ಅರಿವನ್ನು ಕೊಡಬೇಕು ಅಂತೇಳಿ, ನೆರವು ಯಾವ ಮಟ್ಟಕ್ಕೆ ಕೊಡ್ಬೋದು? ನಿಮ್ಮಂಥ ವಕೀಲರು ಅದನ್ನು, ಅಂದರೆ ವಕೀಲರ ನಿಮ್ಮಂತಹ ಸಮಾಜಮುಖಿ ಕಾಳಜಿಯನ್ನು ಹೊಂದಿರತಕ್ಕಂಥ ವಕೀಲರಿಂದ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ನಮ್ಮ ವಾಹಿನಿಯನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಸಮಸ್ಯೆಗಳಿದೆ, ಅವ್ರಿಗೆ ಆ ಸಮಸ್ಯೆಗೆ ಯಾವ ರೀತಿಯಾದಂಥ ಒಂದು ಪರಿಹಾರ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಇವತ್ತು ಈ ನೆರವನ್ನ ಒಂದು ರೀತಿ ಪಡಿಬೋದು, ಈ ಅರಿವು ಮೂಡಿಸೋದಿದೆಯಲ್ಲ, ಸರಿಯಾದಂಥ ಮಾರ್ಗವನ್ನು ಕೊಡುವಂಥದ್ದು, ಅದು ಬಹಳ ತುಂಬ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಸರ್. ಆ ಕೆಲಸವನ್ನ ನಿಮ್ಮ ಜೊತೆಯಾಗಿ ಹಾಗೂ ನಿಮ್ಮ ತಂಡ, ನಿಮ್ಮ ಸೀನಿಯರ್ ಪ್ರತಿಯೊಬ್ಬರ ಜೊತೆಗೂಡಿ ನಾವು ನಮ್ಮ ಜನತಾ ಮೀಡಿಯಾದಿಂದ ಕೊಡಬೇಕು ಅಂತ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ಜನತಾ ಮೀಡಿಯಾಗೆ ತಾವೊಂದು ಹೆಸರಿಟ್ಟಿದ್ದೆ ಒಂದು ಸಂತೋಷ, ಜನತಾ ಕಾನೂನು ಅಂತ ಹೇಳಿ. ಜನತಾ ಕಾನೂನು ಹೇಗಿರ್ಬೇಕಪ್ಪ ಅಂತಂದ್ರೆ, ಜನಸಾಮಾನ್ಯರಿಗೆ ಕಾನೂನು ಸಿಗ್ಬೇಕು, ನೆರವು ಅರಿವು ಸಿಗ್ಬೇಕಾಗಿರುವಂತ ದೊಡ್ಡ ಒಂದು ಅಭಿಲಾಷೆ ಹಾಗೂ ಕನಸು. ಅದು ನಮ್ಮೆಲ್ಲರ ವಕೀಲರ ಕನಸು ಕೂಡ ಅದೇ ಆಗಿರುತ್ತದೆ. ಸೊ ಯಾಕಾಗೆ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಷ್ಟೋ ಸಲ ನಮಗೆ ನಾವು ಈ ಥರ ಸಮಾಜಮುಖಿ ಕಾರ್ಯಗಳಲ್ಲಿ ಅತಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ತೊಡಗಿಸ್ಕೋತೀವಿ. ನಮ್ಮ ವಕೀಲರ ಸಂಘ ಇದೆ, ಹಾಗೆಯೇ ಸುಮಾರು NGOಗಳಿದ್ದಾವೆ. ನಾವು ನ್ಯಾಯ ಸೇವಕ ಅಂತ ನಾವು ಒಂದು NGO ಮುಖಾಂತರ ಇದನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಸೊ ಅದಾದರೂ ಕೂಡ ನಿಮ್ಮ ಒಂದು ಮೀಡಿಯಾದವರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ನಾವು ಎಷ್ಟೇ ಮಾಡಿದ್ರು ಆಚೆ ಪಬ್ಲಿಸಿಟಿ ಸಿಗೋದಿಲ್ಲ. ಅಂದರೆ ಜನರಿಗೆ ಮುಟ್ಟಿಸುವಂಥದ್ದು ಅದು ನಿಮ್ಮ ಮಾಧ್ಯಮ ಮಾಡ್ತಾ ಇದೆ ಅಂತಂದರೆ ಅದೊಂದು ಶ್ಲಾಘನೀಯವಾದಂಥ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದು ಜನತಾ ಕಾನೂನು ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಟ್ಟಿಗೆ ಜನರನ್ನು ತಲುಪಲಿ, ಜನರ ಮನೆ ಮಾತಾಗಲಿ ಅನ್ನುವಂತಹ ಆಗಲಿ ಅಂತ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಈ ಕಾನೂನು ಅನ್ನೋದು ತುಂಬ ದುಬಾರಿ ಅನ್ನೋದು ಜನರ ಮನಸ್ಸಲ್ಲಿ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಏನನ್ನ ಹೇಳಕ್ಕೆ ಬಯಸ್ತೀವಿ ಸರ್? ನೋಡಿ, ಕಾನೂನು ದುಬಾರಿ ಅಲ್ಲ, ಕಾನೂನು ಸೇವೆಗಳು ಅಂತ ನಾವೇನು ಕರಿತೀವಿ ಅನ್ನುವಂಥದ್ದು ದುಬಾರಿ ಅಂತ ಅನಿಸ್ಬಿಡ್ತದೆ. ಸೊ ಹಾಗಾಗಿ ದುಬಾರಿ ಅಂತ ಅದೊಂದು ಸರ್ವಿಸ್ ಅಂತ ನಾವು ಕರಿತೀವಿ, ಅದೊಂದು ಸೇವೆ ಅಂತ. ಸೊ ಏನಾಗುತ್ತೆ ಅಂತಂದರೆ, ಒಬ್ಬರ ಲಾಯರಿಗೆ ಫೀಸ್ ಕೊಡುವಂಥದ್ದು ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಹೊಟ್ಟೆಪಾಡೋದು ಏನು ಅಂತಂದರೆ, ಕಕ್ಷಿದಾರರು ಕೊಟ್ಟಂತಹ ಫೀಸು, ಕಕ್ಷಿದಾರರು ನಮಗೆ ದೇವರಿದ್ದಂತೆ. ಸೊ ಅವ್ನು ಯಾರೇ ಆಗಿರಲಿ, ಅವ್ನು ಏನೇ ಇದು ಮಾಡಿರಲಿ, ಅವ್ನು ತಪ್ಪು ಮಾಡಿದಾನೋ ಸರಿ ಮಾಡಿದಾನೋ ಅನ್ನೋಂಥದ್ದು ಕೋರ್ಟ್ ಹೇಳುತ್ತೆ. ಅದು ನಾವು ವಕಾಲತ್ ಹಾಕಬೇಕಾಗಿರೋ ನಮ್ಮ ವೃತ್ತಿ ಧರ್ಮ. ಆ ವೃತ್ತಿ ಧರ್ಮದಲ್ಲಿ ನಾವು ಅದಕ್ಕೆ ಫೀಸ್ ತಗೋತೀವಿ. ಸೊ ಅದು ದುಬಾರಿ ಅಂತ ಹೇಳೋದು. ನೋಡಿ, ಕೆಲವರು ನಾವೆಲ್ಲ ಈಗ 500 ರೂಪಾಯಿಂದನೂ ಅಪಿಯರೆನ್ಸ್ ಸ್ಟಾರ್ಟ್ ಆಗುತ್ತೆ. ಒಂದು ಅಪಿಯರೆನ್ಸ್ಗೆ 500 ರೂಪಾಯಿಂದ 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಹಿಂಗೆ ತಗೊಳ್ಳುವಂಥ ವಕೀಲರುಗಳಿದ್ದಾರೆ.
ಹಾಗೆ ಕೇಸ್ ಮೇಲೆ ಡಿಪೆಂಡ್ ಅನ್ನೋದಕ್ಕಿಂತ ವಕೀಲರ ಮೇಲೆ ಡಿಪೆಂಡ್. ಅವರ ಒಂದು ತಿಳುವಳಿಕೆ, ಜ್ಞಾನ, ಹಾಗೇನೆ ಅವ್ರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಬಟ್ ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಒಬ್ಬ ಬಡವನಿಗೂ ಕೂಡ ದಲಿತನಿಗೂ ಕೂಡ ದಮನಿತನಿಗೂ ಕೂಡ ಜಾತಿ ಧರ್ಮನ ಭೇದವಿಲ್ಲದೆ ಸರ್ವರಿಗೂ ನ್ಯಾಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದರಿಂದ ನಾನು ಹೇಳಿದ್ನಲ್ಲ ನಿಮಗೆ, ಯಾವ್ದು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗಳಿದೆ ನ್ಯಾಷನಲ್ ಲೆವೆಲ್ ಇಂದ ಹಿಡಿದು ಅಂತ. ನ್ಯಾಷನಲ್ ಲೆವೆಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅದಕ್ಕೆ ಚೇರ್ಮನ್ ಆಗಿರ್ತಾರೆ. ಸೊ ಹಾಗೇನೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ. ಹಾಗೇನೆ ಸರ್ಕಾರದ ಕೆಲವೊಂದು ಸಮಿತಿಯ ಸದಸ್ಯರು ಕೂಡ ಅದರಲ್ಲಿ ಮೆಂಬರ್ ಆಗಿರ್ತಾರೆ. ಸೊ ಆಯ್ತಾ, ನಮಗೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಬಂದರೆ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಸ್ಟೇಟ್ಗೆ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಹೈಕೋರ್ಟ್ ಜಡ್ಜಸ್ ಇರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಸ್ ಇರ್ತಾರೆ, ಸೆಷನ್ ಜಡ್ಜಸ್ ಇರ್ತಾರೆ. ಅವರೆಲ್ಲ ಸೇರಿಕೊಂಡು ನ್ಯಾಷನಲ್ ಲೆವೆಲಲ್ಲಿ ಒಂದು ಪಾಲಿಸಿ ಫಾರ್ಮಿಂಗ್ ಆಗುತ್ತೆ. ಸೊ ಯಾವ ರೀತಿ ಕಾನೂನನ್ನ ಯಾವ ರೀತಿ ಜನರಿಗೆ ತಲುಪಿಸ್ಬೇಕು, ಏನೇನು ಥರ ನಾವು ತಲುಪಿಸಿದ್ರೆ ಜನರಿಗೆ ಹೇಗೆ ಮುಟ್ಬೋದು, ಏನು ಅವಶ್ಯಕತೆ ಇದೆ ಜನಕ್ಕೆ, ಯಾವ್ದು ಅವಶ್ಯಕತೆ ಇಲ್ಲ, ನೀಡ್ ಏನಿದೆ ಅನ್ನೋಂಥದ್ದು ಅದು ಡಿಸ್ಕಷನ್ ಆಗುತ್ತೆ. ಆ ರೀತಿ ಪಾಲಿಸಿ ಫಾರ್ಮುಲೇಷನ್ ಏನು ಮಾಡಬೇಕು ಅಂತ ಅದು ರಿವೈಸ್ ಆಗ್ತಾ ಇರುತ್ತೆ, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಸೊ ಅದಕ್ಕೆ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆ ಅದು ಅದ್ರ ಕಡೆ ಗಮನ ಕೊಡುತ್ತೆ. ಆಮೇಲೆ ಈಗ ಕಾನೂನು ನೆರವು ಅಂತ ಹೇಳ್ತೀರಾ, ಯಾರಿಗೆ? ಈಗ ನಾನು ಕೂಡ ನಾನೊಂದು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಪ್ಪ, ನನ್ಗೇನು ಕಾನೂನು ನೆರವು ಉಚಿತವಾಗಿ ಸಿಗುತ್ತಾ ಅಂದ್ರೆ ಇಲ್ಲ. ಅದಕ್ಕೇನು ಅಂತಂದ್ರೆ ಅರ್ಜಿ ಹಾಕ್ಬೇಕಾಗತ್ತೆ. ಅವ್ರದ್ದು ಇನ್ಕಮ್ನ ನೋಡಿಕೊಂಡು ಅರ್ಜಿಯನ್ನ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಅದನ್ನ ಪರಿಗಣನೆ ಮಾಡುತ್ತೆ. ಓಕೆ ಸರ್, ಇವತ್ತಾಗಲೇ ತಾವು ಗಮನಿಸ್ಬೋದು, ಈ ಸೋಷಿಯಲ್ ಮೀಡಿಯಾ ಪ್ರತಿನಿತ್ಯ ಡೆವಲಪ್ ಆಗ್ತಾ ಅಂದರೆ ಬೆಳೀತಾ ಇವತ್ತು ಹೈಕೋರ್ಟು ಅಥವಾ ಜುಡಿಷಿಯರಿ ಯಾವುದೇ ಕೋರ್ಟ್ಗಳು ಲೈವನ್ನು ಕೊಡ್ತಾ ಇದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ಜನರಿಗೆ ಒಟ್ಟು ನ್ಯಾಯಾಲಯ ಯಾವ ರೀತಿ ಕೆಲಸ ಮಾಡುತ್ತೆ, ಹೆಂಗೆ ಪಡಿಬೇಕು, ಯಾವ ರೀತಿಯೆಲ್ಲ ಆ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈಗ ಅದು ಬಹಳ ಜನರಿಗೆ ಯಾವ ಮಟ್ಟಕ್ಕೆ ಆಗಿದೆ ಅಂದರೆ, ಅದೇ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ನ್ಯಾಯಾಲಯದಲ್ಲಿ ಈ ರೀತಿ ಆರ್ಗ್ಯುಮೆಂಟ್ಗಳು ನಡೆಯುತ್ತಾ, ಜಡ್ಜ್ ಯಾವ ರೀತಿ ಮಾತಾಡ್ತಾರೆ, ಅಡ್ವೊಕೇಟ್ಗಳು ಯಾವ ರೀತಿ ಎಲ್ಲ ಅಲ್ಲಿ ಅವರು ಪ್ರತಿಯೊಂದನ್ನು ಕೂಡ ಪ್ರತಿವಾದಗಳು ನಡೆಯುತ್ತೆ ಅನ್ನೋದನ್ನ ಜನರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿ ಈಗ ಅದು ಕೂಡ ಜನರಿಗೆ ಮಾಹಿತಿ ಕೊಟ್ಟಂಗೆ ಅಲ್ವಾ ಅಂತ ಸರ್? ಏನಾಗುತ್ತೆ ಅಂತಂದ್ರೆ ಇದ್ರ ಕಡೆ ಆಕ್ಷೇಪಣೆ ಕೂಡ ಬಂತು. ಏನು ಪದಗಳ ಬಳಕೆ ಅದು ಬೇರೆ, ಬಟ್ ಇದನ್ನ ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದಾ, ಇದನ್ನ ಪಬ್ಲಿಷ್ ಮಾಡ್ಬೋದಾ ಬೇರೆ ಯೂಟ್ಯೂಬರ್ಸು ಅಂತ ಹೇಳಿ. ಸೊ ಒಂದು ತರ ಅದ್ರಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ ಒಂದು ತರ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಎಲ್ಲಿ ಪ್ಲಸ್ ಇದೆಯೋ ಅಲ್ಲಿ ಮೈನಸ್ ಇರುತ್ತೆ, ಎಲ್ಲಿ ಮೈನಸ್ ಇದೆಯೋ ಅಲ್ಲಿ ಪ್ಲಸ್ ಇರುತ್ತೆ. ಬಟ್ ನಾವು ಒಬ್ಬ ವಕೀಲ ಆಗಿ ಅನ್ನೋದಕ್ಕಿಂತ ನಾವು ಒಂದು ಸಾರ್ವಜನಿಕರ ಇದರಲ್ಲಿ ನಾವು ಆಯಾಮದಲ್ಲಿ ಯೋಚನೆ ಮಾಡುವಂಥದ್ದಾದ್ರೆ ಇದು ಬೇಕಾಗಿದೆ, ಕಾನೂನಿನ ನೆರವು ಅರಿವು ಬೇಕಾಗಿದೆ. ಮತ್ತೆ ಎಷ್ಟೊಂದು ಜನ ಇದನ್ನ ಕ್ಯೂರಿಯಸ್ ಆಗಿ ನೋಡ್ತಾರೆ. ಈ ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ UPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಆಯ್ತಾ, ಇದು ಒಂಥ ದೊಡ್ಡ ಮಟ್ಟದ ಅರಿವು. ಇದು ಬೇಸಿಕ್ ಜ್ಞಾನ ನಾವು ಮಾತಾಡ್ತಾ ಇರೋದು ಬೇರೆ. ನಾವು ಏನಿದೆ, ಒಬ್ಬಂಗೆ ಏನು ರೈಟ್ಸ್ ಇದೆ, ಅವ್ನಿಗೆ ಏನಿದೆ, ನೆಲದ ಕಾನೂನು ಹೇಗಿದೆ, ಅವ್ನು ಅದೇನು ಗೌರವಿಸ್ಬೇಕು ಅದು ಬೇರೆ. ಇದು ಕೋರ್ಟಿನ ಪ್ರೊಸೀಜರ್ ಏನಾಗುತ್ತೆ, ಯಾವ ರೀತಿ ಇದಾಗತ್ತೆ ಅಂತ. ಸರ್, ಈಗ ನೀವು ಆಗಲೇ ಹೇಳಿದ್ರಿ ವಕೀಲರು ಒಂಥರ ದೇವರ ರೀತಿಯಲ್ಲಿ, ಜೊತೆಗೆ ನಮಗೇನು ಸಮಸ್ಯೆಗಳನ್ನ ಒತ್ತು ತರ್ತಾರೆ ಅವರು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅಂತೇಳಿ. ಶುರುನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಒಂದು ರೀತಿ ಕಾನೂನು ದುಬಾರಿ, ಅಲ್ಲಿಗೆ ಪ್ರತಿನಿತ್ಯ ಹೋಗಬೇಕು ಅವಾಗವಾಗ ಅಂದರೂ ಅದಕ್ಕೂ ಕೂಡ ಸಮಸ್ಯೆಗಳು. ಅಡ್ವೊಕೇಟ್ಗಳು ತುಂಬ ಬ್ಯುಸಿಯಾಗಿ ಹೋಗ್ತಾರೆ, ಬೇರೆ ಬೇರೆ ಕೇಸ್ಗಳಲ್ಲಿ ಸಿಗಲ್ಲ, ಕರೆಕ್ಟಾಗಿ ಅವ್ರಿಗೆ ಮಾಹಿತಿನೂ ಕೂಡ ಸಿಗೋದಿಲ್ಲ. ಈ ಥರದ ಸಂದರ್ಭಗಳು ಬಂದಾಗ ದೇವರು ದೆವ್ವ ಆಗೋಗ್ತಾನೆ, ತುಂಬ ಕ್ರೂರಿಯಾಗಿ ಹೋಗ್ತಾರೆ, ಅವರವರಲ್ಲೇ ಮನಸ್ತಾಪಗಳು, ಈ ಥರದ್ದು ಬಹಳಷ್ಟು ತಾವು ಗಮನಿಸಿರ್ಬೋದು. ಖಂಡಿತ. ಸೊ ಏನಾಗುತ್ತೆ ಅಂತಂದರೆ, ಒಬ್ಬ ವೈದ್ಯ ಒಬ್ಬ ರೋಗಿಯ ಜೀವವನ್ನು ಉಳಿಸಿದ್ರೆ ಒಬ್ಬ ವಕೀಲ ಒಬ್ಬನ ಜೀವನವನ್ನು ಉಳಿಸ್ತಾನೆ ಅಂತ ಹೇಳಿ. ಜೀವ ಹಾಗೂ ಜೀವನ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಎಷ್ಟೊಂದು ಜನ ಕ್ರಿಮಿನಲ್ಲು ಏನೋ ಒಂದು ಅಪರಾಧನ ಮಾಡಿರ್ತಾರೆ, ಅವ್ರಿಗೆ ಯಾರೋ ತಪ್ಪು ಶಿಕ್ಷೆ ಆಗಿಬಿಟ್ರೆ ಅವ್ರ ಜೀವನನೇ ಹಾಳಾಗೋಗ್ಬಿಡುತ್ತೆ. 100%. ಇದು ನೋಡಿ, ಜೀವದ ಜೊತೆ ಜೀವನ ಹಾಳಾಗುವಂಥದ್ದು. ಯಾವುದೋ ಒಂದು ಸಿವಿಲ್ ಸೀಟ್ನ ತಗೊಳ್ಳಿ, ಯಾವುದೋ ಒಂದು ಸಿವಿಲ್ ಕೇಸ್ ನಡೀತಾ ಇದೆ, ಒಂದು ವರ್ಷಮಾನದ ಸಂಪತ್ತಿನ ಕ್ರೋಢೀಕರಣ, ಅಥವಾ ಅವ್ರ ತಂದೆಯವ್ರು ದುಡ್ದಿದ್ದೋ ಅಥವಾ ಅವ್ರ ಪಿತ್ರಾರ್ಜಿತ ಆಸ್ತಿ ಎಲ್ಲೋ ಒಂದು ಸಿಗಾಕೊಂಡಿರುತ್ತೆ. ಅವನು ಎಷ್ಟೋ ಜನಕ್ಕೆ ಜೀವನ ಕಟ್ಟಿಕೊಡ್ಬಹುದಾದಂಥ ಒಂದು ಇದು ಅದರಲ್ಲಿರುತ್ತೆ. ಖಂಡಿತ ಅಲ್ವಾ? ಹಾಗಾಗಿ ವಕೀಲರು ಏನಾಗೋಗ್ಬಿಡುತ್ತೆ, ಈಗ ಪ್ರೊಸೀಡಿಂಗ್ಸ್ ನಡೀತಾ ನಾವು ಒಂದು ಮಿನಿಮಮ್ ಫೀಸ್ನ ತಗೋತಾ ಇರ್ತೀವಿ. ಅವ್ರವ್ರು ಇದ್ರ ಮಟ್ಟಿಗೆ ಅವ್ರವ್ರ ಹಿರಿತನ, ಹಾಗೇನೆ ಫೀಸ್ ಸ್ಟ್ರಕ್ಚರ್, ಒಂದೊಂದು ಫರ್ಮ್ ಒಬ್ಬೊಬ್ರು ಅಡ್ವೊಕೇಟ್ ಚಾರ್ಜ್ ಮಾಡ್ತಾರೆ. ಅದನ್ನ ಸಶಕ್ತರಾಗಿರುವಂಥ ಕ್ಲೈಂಟ್ಸು ಕೊಟ್ಟು ಮಾಡಿಸ್ಕೋತಾರೆ. ಇಲ್ಲ ಅಂತ ಅನ್ನೋರಿಗೆ ಕಾನೂನು ನೆರವಿದೆ, ಅಲ್ಲೂ ಕೂಡ ವಕೀಲರು ಇರ್ತಾರೆ. ನಾನು ಹೇಳಿದ್ದೆ ಒಂದು ನಿಮ್ಗೆ ಹಳೆ ಇಂಟರ್ವ್ಯೂಲೆ,
ಯಾರೇ ಒಬ್ಬ ಅಪರಾಧಿ ಎಂಥದೇ ತಪ್ಪು ಮಾಡಿದ್ರು ಕೂಡ ಯಾರೂ ಲಾಯರ್ ವಕಾಲತ್ತಾಗಕ್ಕೆ ಮುಂದೆ ಬರಲಿಲ್ಲ ಅಂದ್ರೂ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಅಂಥವನಿಗೆ ಕೂಡ ಉಚಿತವಾದಂಥ ವಕೀಲರನ್ನು ಸರ್ಕಾರ ಕೊಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಓಕೆ ಸರ್, ಈಗ ಬಹಳಷ್ಟು ಜನರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಭ್ರಷ್ಟಾಚಾರ ತುಂಬ. ಇವತ್ತು ನ್ಯಾಯಾಲಯಗಳನ್ನೂ ಬಿಟ್ಟಿಲ್ಲ, ಜೊತೆಗೆ ರಾಜಕೀಯದವ್ರನ್ನೂ ಬಿಟ್ಟಿಲ್ಲ, ಜೊತೆಗೆ ಕಾರ್ಯಾಂಗನೂ ಬಿಟ್ಟಿಲ್ಲ. ಹೌದು, ಎಲ್ಲ ಕಡೆನಲ್ಲೂ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾವು ಎಲ್ಲಿ ನ್ಯಾಯ ಕೇಳಬೇಕು, ನಮ್ಮಕ್ಕನ್ನು ನಾವು ಪಡಿಬೇಕು? ಇಂತಹ ಮನಸ್ಥಿತಿ ಎಷ್ಟೊಂದು ನೆಗೆಟಿವ್ ಸಂಪೂರ್ಣವಾಗಿ ಇವತ್ತು ಸಮಾಜದ ಎಲ್ಲ ಇರ್ತಕ್ಕಂಥ ಎಷ್ಟೊಂದು ಭ್ರಷ್ಟಾಚಾರವನ್ನು ಗಮನಿಸಿ ಜನರಿಗೆ ಹೇಗೆ ಬದುಕಬೇಕು ಮುಂದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ ಸರ್. ಹೌದು. ಇವಾಗ ನೋಡಿ, ಇವಾಗ ಈಗಿನ ಯುವ ಪೀಳಿಗೆಗೆ ನಮ್ಮ ಯಂಗ್ಸ್ಟರ್ಸ್ ಏನು ನಾವು ಬರ್ತೀವಿ, ಇವಾಗ ಯಾವುದೇ ಒಂದು ಎಜುಕೇಷನ್ ಮಾಡ್ಕೊಂಬರಲಿ ಅಂದರೆ ಅವರಿಗೆ ಏನಪ್ಪ ಇದು ಹೆಚ್ಚಿನ ಜನಕ್ಕೆ ನೀವು ಬೇರೆ ಬೇರೆ, ನಾನು ಹೆಸರು ಹೇಳೋದಿಲ್ಲ, ಬೇರೆ ಬೇರೆ ಪದವಿ ಪೂರ್ವ ಇದು ಶಿಕ್ಷಣ ಮುಗಿಸ್ಕೊಂಡು ಪ್ರೊಫೆಷ್ನಲ್ ಕೋರ್ಸಸ್ ಮಾಡ್ಕೊಬರ್ತಾರೆ. ಬೇರೆ ಅವರಿಗೆ ಬೇಸಿಕ್ ನಾಲೆಡ್ಜ್ ಕೂಡ ಇರೋದಿಲ್ಲ, ಮತ್ತು ಅವ್ರ ಪೇಪರ್ ಕೂಡ ಎಷ್ಟೊಂದು ಜನ ಓದೋದಿದೆ. ಎಲ್ಲೋ ಆಗ್ಬಿಡ್ತು ಅಂದರೆ ನಮ್ಮ ಸಿಸ್ಟಮ್ ಬಗ್ಗೆನೇ, ನಮ್ಮ ದೇಶದ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆ ಒಂಥರ ಅಸಹ್ಯ ಹುಟ್ಟಿಸ್ಬಿಡುತ್ತೆ. ಈ ಎಕ್ಸಾಂಪಲ್ಗೆ ಏನು ಹೇಳ್ತೀನಿ ಅಂದರೆ, ಎಷ್ಟೊಂದು ಜನ ಯುವಜನ ಹೋಗಿ ಓಟ್ ಆಗೋದಕ್ಕೆ ಬರೋದಿಲ್ಲ. ಹೌದು, ಏನಕ್ಕೆ? ಅಯ್ಯೋ ಭ್ರಷ್ಟಾಚಾರ, ಅವ್ನು ಯಾರು ಗೆದ್ರೆ ಏನು, ಅಯ್ಯೋ ಯಾರು ನಮಗೆ ಸರಿ ಮಾಡ್ತಾರೆ, ಈ ರೀತಿಯಾದಂಥ ಮನಸ್ಥಿತಿಯಿಂದ ನಾವು ಆಚೆ ಬರ್ಬೇಕು. ಭ್ರಷ್ಟಾಚಾರ ಎಲ್ಲ ಕಡೆ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ಅರಿವು, ನಮ್ಮ ಜ್ಞಾನ, ನಮ್ಮ ವಿವೇಚನೆ ಗಟ್ಟಿ ಆದಷ್ಟು ಇದು ಕಮ್ಮಿಯಾಗಿ ತಡೆಯಬಹುದಂತ ಶಕ್ತಿ ನಮ್ಮ ಕೈಯಲ್ಲೇ. ಶಕ್ತಿ ಅದು ಬುದ್ಧ ಒಂದ್ ಕಡೆ ಹೇಳ್ತಾರೆ, ಎಲ್ಲೋ ಹೇಳುವಾಗ, ಯಾವುದೇ ಆದಂತಹ ಒಂದು ಏನಿದೆ ಅಗೋಚರ ಶಕ್ತಿನೂ ಬೇಡದಂಥ ಅಗೋಚರ ಶಕ್ತಿನೂ ಕೊಡುವಂಥದ್ದು ಯಾವುದೂ ಇಲ್ಲ ಅಂತ, ಎಲ್ಲ ನಮ್ಮಲ್ಲೇ ಇದೆ. ಸೊ ಇದು ಕೂಡ ಒಂದು ಭ್ರಷ್ಟಾಚಾರ ತಡಿಬೇಕು ಅಂತಂದರೆ ಅಗೋಚರ ಶಕ್ತಿ ನಮ್ಮಲ್ಲಿ ಇರಬೇಕು, ಕಾನೂನಿನ ಮೇಲೆ ಗೌರವ ಇರಬೇಕು. ಇಲ್ಲಿ ನಾನು ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಯಾರೋ ಮಾಡಿ ತಪ್ಪಿಗೆ ಇಡೀ ಒಂದು ಸಮೂಹವನ್ನು, ಇಡೀ ಒಂದು ಸಂಸ್ಥೆಯನ್ನು, ಇಡೀ ಒಂದು ದೂಷಣೆ ಮಾಡಬಾರ್ದು ಅನ್ನೋಂಥದ್ದು. ಎಸ್ ಸರ್, ಖಂಡಿತ ಸರ್. ಬಹಳಷ್ಟು ವಿಚಾರಗಳು ತಮ್ಮ ಜೊತೆ ಹಂಚ್ಕೋಬೇಕು. ನಿಮ್ಮಿಂದ ನಮ್ಮ ಜನರಿಗೆ ಕಾನೂನಿನ ನೆರವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ. ಜನತಾ ಮೀಡಿಯಾ ಈ ಜನತಾ ಕಾನೂನಿನ ಪ್ರಕಾರ ಈ ಒಂದು ಟೈಟಲ್ ಅಡಿಯಲ್ಲಿ ನಿಮ್ಮಿಂದ ಬಹಳಷ್ಟು ನಾವು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದೀವಿ. ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಿಮ್ಮೆಲ್ಲರ ಒಂದು ಸಹಕಾರ ನಮ್ಮ ಜೊತೆ ಇರಲಿ. ನಾವು ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು, ನಿಮ್ಮಲ್ಲಿರ್ತಕ್ಕಂಥ ಕಾನೂನಿನ ಒಂದಷ್ಟು ಭಂಡಾರವನ್ನು ಜನರಿಗೆ ತಿಳಿಸಿ, ಜನರು ಯಾವ ರೀತಿ ಈಗಾಗಲೇ ತಾವು ತಿಳಿಸ್ದ ಹಾಗೆ ಭ್ರಷ್ಟಾಚಾರವನ್ನು ಹೇಗೆ ತಡೆಗಟ್ಟಬೇಕು. ಸಮಾಜ ಇವತ್ತು ಎಲ್ಲರಲ್ಲೂ ಕೂಡ ಇರೋದು ಅದೇ ಯೋಚನೆ, ಭ್ರಷ್ಟಾಚಾರ ಎಲ್ಲಿ ಹೋದ್ರೂ ಭ್ರಷ್ಟಾಚಾರ ಅಂತೇಳಿ. ಇದನ್ನು ತಡೆಯೋ ನಿಟ್ಟಿನಲ್ಲಿ ಯುವ ಪೀಳಿಗೆಗೆ ನಾವೇನು ಎಷ್ಟೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು, ಕಾನೂನಿನ ಅರಿವು, ನೆರವು ಎರಡನ್ನೂ ಕೊಡಬೇಕು ಅನ್ನೋದನ್ನ ಖಂಡಿತ ಜನತಾ ಮೀಡಿಯಾ ನಿರಂತರವಾಗಿ ಮಾಡ್ತಾ ಹೋಗೋಣ ಸರ್. ನಿಮ್ಮ ಸಹಕಾರ ಈ ಕಾರ್ಯಕ್ರಮದ ಜೊತೆಗೆ ಇರಲಿ ಅಂತ ಕೊನೆಯದಾಗಿ ಏನನ್ನು ಹೇಳಕ್ಕೆ ಬಯಸ್ತೀರಿ ಸರ್? ನೋಡಿ, ಒಂದು ಮಾತು ನನಗೆ ನೆನಪಿಗೆ ಬಂತು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿ. ಹಾಗಾಗಿ ನಾವು ವಕೀಲರಾಗಿರುವಂಥವ್ರು, ನೀವು ಮಾಧ್ಯಮದಲ್ಲಿ ಇರೋವಂಥವ್ರು, ಹಾಗೆಯೇ ಬೇರೆ ಬೇರೆ ನಾವೇನು ಪಬ್ಲಿಕ್ ಫೀಲ್ಡಲ್ಲಿ ಇರ್ತೀವಲ್ಲ, ನಾವೊಂದು ಸಾರ್ವಜನಿಕ ಜೀವನದಲ್ಲಿ ಇರೋವಂಥವ್ರು ನಾವೆಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಬದುಕಿದ್ರೆ ಜನರಿಗೆ ಒಂದು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಜನತಾ ಮೀಡಿಯಾ, ನಮ್ಮ ಜನತಾ ಮೀಡಿಯಾ ಜೊತೆ ನಾವು ಯಾವತ್ತಿಗೂ ಇದ್ದೀವಿ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 100% ಸರ್. ಜನತಾ ಮೀಡಿಯಾ ನಮ್ಮೆಲ್ಲರ ಜನತೆಯೊಂದಿಗೆ ಸದಾ ಇರ್ತೀವಿ ಅಂತ ನಾವು ಕೂಡ ನಿಮಗೆ ತಿಳಿಸೋಕೆ ಬಯಸ್ತೀವಿ. ಹಾಗೆ ವೀಕ್ಷಕರೇ, ಜನತಾ ಮೀಡಿಯಾ ಜನತಾ ಕಾನೂನು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಭಾಳಷ್ಟು ನಿಮಗೆ ಕಾನೂನಿನ ನೆರವು, ಅರಿವು ಎರಡನ್ನೂ ಕೊಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿರಂತರವಾಗಿ ನಾವು ಪ್ರಸಾರವನ್ನು ಮಾಡ್ತಾ ಇರ್ತೇವೆ. ತಾವು ಈ ಒಂದು ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನು ಮಾಡಿ ನಮಗೆ ಜನತಾ ಮೀಡಿಯಾ ಹಾಗೂ ತಂಡಕ್ಕೆ, ನಮ್ಮೆಲ್ಲ ವಕೀಲರಿಗೆ ಸಪೋರ್ಟನ್ನು ಮಾಡಬೇಕು ಅನ್ನೋದು ನಮ್ಮ ಮನವಿ. ನಮಸ್ಕಾರ.